ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಈ ವೇದಿಕೆಗೆ ಕನ್ನಡ ಚಿತ್ರರಂಗದ ಎಲ್ಲ ನಾಯಕ ನಟರು ಬಂದಿದ್ದಾರೆ. ಆಯ್ತು ಯಾರು ಅಣ್ಣ ಹೇಳ್ತವ್ರೆ ಸಾರೆ ನೋಡಿದಾರೆ. ಆಯ್ತಪ್ಪ, ನಾನೇ ಮಾಡ್ತೀನಿ ಬಿಡಪ್ಪ ತಂದೆ. ಖಂಡಿತವಾಗಿ. ಯಾಕೆ ಅಂದ್ರೆ ಒಂದು ಸಿನಿಮಾ ಮಾಡೋದು ಮುಖ್ಯ ಅಲ್ಲ, ಆ ಸಿನಿಮಾ ಎಷ್ಟು ಯಶಸ್ವಿ ಆಗುತ್ತೆ ಅನ್ನೋದು ಮುಖ್ಯ. ಇವತ್ತು ಜನರ ಹೃದಯದಲ್ಲಿರ್ತಕ್ಕಂಥ ಸಿನಿಮಾಗಳನ್ನೇ ಮುರಿಯುವಂತ ಮಾಡ್ತೀವಿ. ಇವತ್ತಿಗೂ ರಕ್ತ ಕಣ್ಣೀರು ಯಾರು ಮರೀತಾ ಇಲ್ಲ. ಬಹುಶಃ ನನಗೆ ಅನಿಸ್ತದೆ ಇಲ್ಲಿ ಪಾರ್ಟ್ 2 ರಕ್ತ ಕಣ್ಣೀರು ಮಾಡಿದ್ರು. ಹೌದಾ ಅಲ್ಲ? ಯಾಕೆಂದ್ರೆ ಇಲ್ಲಿ ಮಾತ್ರ ನಾನು ನೋಡಿದ್ದೇನೆ, ಯಾವ್ದಪ್ಪ ಅದು ಅಕ್ಕನ ಕತೆ. ನೀನು ಸಾಲ ಮಾಡಿದೆ, ನೀನು ಒಡವೆ ಕೊಡ್ತೆ, ನೀನು ಓಡೋದೆ, ಏನೇನೋ ಕತೆ ಐತಲ್ಲಪ್ಪ. ಅದನ್ನ ಈಗ ನೆನ್ಸ್ಕೊಂಡ್ರೆ ರಕ್ತ ಕಣ್ಣೀರು ಪಾರ್ಟ್ 2 ನ ಕಾಂತ ಚೆನ್ನಾಗಿರ್ತದೆ. ಕನ್ನಡ ಚಿತ್ರರಂಗದಲ್ಲಿ ನಾಯಕರ ಕೊರತೆ ಇದೆ. ಆ ಕೊರತೆಯನ್ನ ಕಮ್ಮಿ ಮಾಡೋಂಥದ್ರ ಕಡೆ ಇಲ್ಲಿ ಮುಂದುವರಿಲಿ, ಅವ್ರು ಒಳ್ಳೇದಾಗ್ಲಿ. ಈ ನಮ್ಮ ಕನ್ನಡದ ಪ್ರತಿಭೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪರಭಾಷಾ ಚಿತ್ರಗಳ ಹಾವಳಿನೇ ಹೆಚ್ಚಾಗಿರೋದು. ನಮ್ಮ ಪ್ರತಿಭೆಗಳನ್ನ ಬೆಳೆಸಬೇಕಾಗಿರೋದು ಅದು ನಮ್ಮಗಳ ಕರ್ತವ್ಯ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.